ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್, ನನ್ನ ಜೊತೆಗೆ ನನ್ನ ಕೊಲಿಗಿದ್ದಾರೆ ಲಕ್ಷ್ಮಿ. ಸೊ ಡ್ಯಾಡೀಸ್ ಹೋಮ್, ರಾಕಿ ಬಾಯ್ ಮುಂದಿನ ಸಿನಿಮಾ ಯಾವುದು ಗೊತ್ತಾ? ಹಾಗಾದ್ರೆ ಈಗಾಗಲೇ ಟಾಕ್ಸಿಕ್ ಚಿತ್ರದ ಟಿಕೆಟ್ಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಇದರ ಮಧ್ಯೆ ಈಗ ರಾಕಿ ಬಾಯ್ ಮುಂದಿನ ಸಿನಿಮಾ ಯಾವುದು ಗೊತ್ತಾ ವೀಕ್ಷಕರೇ? ರಾಕಿ ಬಾಯ್ ಸಿನಿಮಾಗೆ ನಿರ್ದೇಶಕ ಯಾರು ಗೊತ್ತಾ? ನ್ಯಾಷನಲ್ ಸ್ಟಾರ್ಗೆ ಈಗ ಭಾರಿ ಬೇಡಿಕೆ. ನಾವು ಬರೋವರೆಗೂ ಮಾತ್ರ ಬೇರೆಯವರ ಹವ, ನಾವು ಬಂದ್ಮೇಲೆ ನಮ್ದೇ ಹವ. ಇದೇ ಮಾತಿನಂತೆ ಈಗ ರಾಕಿಂಗ್ ಸ್ಟಾರ್ ಯಶ್ ನಡೀತಾ ಇದ್ದಾರೆ. ರಾಕಿ ಬಾಯ್ ಮುಂದಿನ ಸಿನಿಮಾ ಯಾವುದು ಗೊತ್ತಾ? ರಾಕಿ ಬಾಯ್ ಸಿನಿಮಾಗೆ ನಿರ್ದೇಶಕ ಯಾರು ಗೊತ್ತಾ? ನ್ಯಾಷನಲ್ ಸ್ಟಾರ್ಗೆ ಈ ಬಾರಿ ಕನ್ನಡಿಗ ನಿರ್ದೇಶನ. ಯಶಸ್ಸಿನ ಬೆನ್ನತ್ತಿ ಹೋಗುತ್ತಿರುವಂತಹ ರಾಕಿಂಗ್ ಸ್ಟಾರ್ ಹೊಂಬಾಳೆ ಫಿಲ್ಮ್ಸ್ ಜೊತೆ ಮತ್ತೊಂದು ಸಿನಿಮಾ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ಈಗಾಗಲೇ ಹೊಂಬಾಳೆ ಫಿಲ್ಮ್ಸ್ ಜೊತೆ KGF 1 ಮತ್ತು KGF 2 ಚಿತ್ರವನ್ನು ಮಾಡಿದ್ರು. ಇದೀಗ ಹೊಂಬಾಳೆ ಫಿಲ್ಮ್ಸ್ ಕೈ ಜೋಡಿಸಿದ್ದಾರೆ ಮತ್ತೊಮ್ಮೆ. ಮುಂದಿನ ಸಿನಿಮಾಗೆ ಪಡಿತಿರುವಂತಹ ಸಂಭಾವನೆ ಎಷ್ಟು ಗೊತ್ತಾ ರಾಕಿಂಗ್ ಸ್ಟಾರ್ ಯಶ್ ಅವರು? ಹಾಗಾದ್ರೆ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿ. ಯಶಸ್ಸಿನ ಬೆನ್ನತ್ತಿ ಹೊರಟಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಚಿತ್ರದ ಟಿಕೆಟ್ಗಳಿಗೆ ಈಗಾಗಲೇ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಅಲ್ಲಲ್ಲಿ ವೆಬ್ಸೈಟ್ಗಳು ಕ್ಲಾಶ್ ಆಗ್ತಾ ಇದ್ದಾವೆ, ಓಪನ್ ಆಗ್ತಾ ಇಲ್ಲ, ಸರ್ವರ್ ಬಿಸಿ ಬಂದು. ಈಗ ಮುಂದಿನ ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದಾರೆ ಯಶ್ ಅವರು. ರಾಮಾಯಣ ಸಿನಿಮಾದಲ್ಲಿ ರಾವಣನಾಗಿ ಬಣ್ಣ ಹಚ್ಚಿರುವಂತಹ ಯಶ್, ಅದಾದ ನಂತರದಲ್ಲಿ ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ರಾಯ ಅನ್ನೋ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಇದೀಗ ಮತ್ತೊಂದು ಸಿನಿಮಾಗೆ ಸೈನ್ ಹಾಕಿದಾರಂತೆ ನಟ ಯಶ್ ಅವರು. ರಾಕಿ ಬಾಯ್ ಸಿನಿಮಾಗೆ ಈಗ ನಿರ್ದೇಶಕ ಯಾರು ಅನ್ನೋ ಕುತೂಹಲ ಎಲ್ಲರಲ್ಲೂ ಕಾಡ್ತಾ ಇರಬಹುದು. ಹೊಂಬಾಳೆ ಫಿಲ್ಮ್ಸ್ ಜೊತೆ ಮತ್ತೆ ಕೈ ಜೋಡಿಸಿದ್ದಾರೀಗ ನಟ ಯಶ್. ಹಾಗಾದ್ರೆ ಯಾರ ನಿರ್ದೇಶಕ? ಯಶ್ ಮುಂದಿನ ಸಿನಿಮಾ ಮಿತ್ರನ್ ಜೊತೆಗೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಈಗ ತಮಿಳಿನ ಸೂಪರ್ ಡೈರೆಕ್ಟರ್, ತಮಿಳು ನಿರ್ದೇಶಕನ ಜೊತೆ ಈಗ ರಾಕಿ ಬಾಯ್ ಕೈ ಜೋಡಿಸಿದ್ದಾರೆ. ತಮಿಳುನಾಡು ಪ್ರಸಿದ್ಧ ನಿರ್ದೇಶಕ PS ಮಿತ್ರನ್, ಈ ನಿರ್ದೇಶಕನ ಜೊತೆಗೆ ಸಿನಿಮಾ ಮಾಡಲಿಕ್ಕೆ ಈಗ ಯಶ್ ಮುಂದಾಗಿದ್ದಾರೆ. PS ಮಿತ್ರನ್ ಹೇಳಿದಂತ ಕತೆಗೆ ಯಶ್ ಓಕೆ ಎಂದಿದ್ದಾರಂತೆ. ಇರುಂಬು ತಿರೈ ಹೀರೋ ಸರ್ದಾರ್ನಂತ ಸಿನಿಮಾ ಮಾಡಿರೋ ಮಿತ್ರನ್, ಹಲವು ಸಿನಿಮಾಗಳ ಮೂಲಕ ಯಶಸ್ಸನ್ನ ಕಂಡಿರುವಂತ ಮಿತ್ರನ್, ಆಕ್ಷನ್, ಸ್ಪೈ, ಕಂಟೆಂಟ್ ಸಿನಿಮಾಗಳಿಗೆ PS ಮಿತ್ರನ್ ಹೇಳಿ ಮಾಡಿಸಿದಂಥವರು. ಈಗ ನಟ ಯಶ್ ಮಾಸ್ ಇಮೇಜ್ಗೆ ತಕ್ಕಂತೆ ಮತ್ತೆ ಕತೆ ಸಿದ್ಧವಾಗಿದೆ. ಹೆಚ್ಚಾಗಿ ಯಶ್ ಅವರು ಆಕ್ಷನ್ ಸಿನಿಮಾಗಳಲ್ಲಿ ಜಾಸ್ತಿ ಗುರುತಿಸಿಕೊಂಡಿದ್ದಾರೆ. KGF 1 ಆಗಿರ್ಬೋದು, KGF 2 ಆಗಿರ್ಬೋದು, ಟಾಕ್ಸಿಕ್ ಆಗಿರ್ಬೋದು. ಅದೇ ರೀತಿ ಈಗ ರಾಮಾಯಣದಲ್ಲೂ ರಾವಣನಾಗಿ ಕದರ್ ಲುಕ್ ಅನ್ನ ತೋರಿದ್ದಾರೆ. ಇದರ ಮಧ್ಯೆ ಯಶ್ ಅವರ ಒಂದು ಏಳಿಗೆ ಯಾವ ರೀತಿ ಇದೆ ಅನ್ನೋದನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಿ. ಯಶ್ ಮುಂದಿನ ಸಿನಿಮಾ ಮಿತ್ರನ್ ಜೊತೆಗೆ ಎಂಬ ಸುದ್ದಿ ಕೂಡ ಈಗ ಹರಿದಾಡ್ತಾ ಇದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿ. ಯಶ್ ಮುಂದಿನ ಸಿನಿಮಾ ಯಾವುದು ಅನ್ನೋದ್ರ ಬಗ್ಗೆ ಈಗಾಗಲೇ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಯಶ್ ಅವರ ಟಾಕ್ಸಿಕ್ ಸಿನಿಮಾಗಾಗಿ ಈಗಾಗಲೇ ವೀಕ್ಷಕರು ಕಾಯ್ತಾ ಇದ್ದಾರೆ. ಅಭಿಮಾನಿಗಳು ಒಂದು ಕಡೆ ಕಾತುರದಿಂದ ಕಾಯ್ತಾ ಇದ್ದಾರೆ. ವಿಶ್ವದಾದ್ಯಂತ ಗರ್ಜಿಸಲು ಟಾಕ್ಸಿಕ್ ರೆಡಿಯಾಗಿದ್ದು, ಈ ಸಿನಿಮಾವನ್ನ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡಿದ್ದಾರೆ. ಅಲ್ಲದೆ ಯಶ್ ಅವರು ಕೂಡ ನಿರ್ದೇಶನದಲ್ಲಿ ಭಾಗಿಯಾಗಿದ್ರು. ಅದಾದ ನಂತರದಲ್ಲಿ ನಿರ್ಮಾಪಕರು ಕೂಡ ಆಗಿದ್ದಾರೆ. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾ. ಯಶ್ ಮುಂದಿನ ಸಿನಿಮಾ ಯಾವುದು? ಹಾಗಾದ್ರೆ ಯಶ್ ಅವರ ಕೈ ಹಿಡಿದಿರುವಂತಹ ಡೈರೆಕ್ಟರ್ ಯಾರು ಈಗ ನೆಕ್ಸ್ಟ್ ಸಿನಿಮಾಗೆ? ಡೀಟೇಲ್ಸ್ ಕೊಡೋದಾದ್ರೆ, ಟಾಕ್ಸಿಕ್ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳು, ಅದರಲ್ಲೂ ಕೂಡ 4 ದಿನಗಳು ಇರುವಂಥದ್ದು. ಬುಧವಾರ ಪ್ರಪಂಚದಾದ್ಯಂತ ಈ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಅದರಲ್ಲೂ ಕೂಡ ಇದೀಗ ಯಶ್ ಅವರು ರಾಮಾಯಣ ಸಿನಿಮಾದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಒಂದನೇ ಒಂದು ಏನು ರಾಮಾಯಣ ಭಾಗ 1 ಅದರಲ್ಲಿ ಕೂಡ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಜೊತೆಗೆ ರಾಮಾಯಣ 2 ಶೂಟಿಂಗಲ್ಲೂ ಕೂಡ ಸತತವಾಗಿ ಈಗ ಸಕ್ರಿಯವಾಗಿ ಭಾಗಿಯಾಗ್ತಿದ್ದಾರೆ. ಮಧ್ಯದಲ್ಲಿ ಈಗ ಟಾಕ್ಸಿಕ್ ಪ್ರಚಾರದಲ್ಲೂ ಕೂಡ ಬ್ಯುಸಿ ಆಗಿರುವಂಥದ್ದು. ಈ ಮಧ್ಯ ಈಗ ಹೊಸದೊಂದು ಬೆಳವಣಿಗೆ ಅಂದರೆ ಅಪ್ಡೇಟ್ ಬಂದಿರುವಂಥದ್ದು. ಏನು ತಮಿಳುನಾಡಿನ ಪ್ರಸಿದ್ಧ ನಿರ್ದೇಶಕರಾಗಿರುವಂತಹ PS
ಮಿತ್ರನ್ ಅವರು ಒಂದು ಹೊಸ ಸಿನಿಮಾಗೆ ಈಗ ಕೈ ಜೋಡಿಸಿದ್ದಾರೆ ಯಶ್ ಅವರು ಅಂತ ಕೂಡ ಈಗ ಮಾತುಗಳು ಕೇಳಿ ಬರ್ತಾ ಇದೆ. ಯಶ್ ಅವರು ಈಗ ಮಾಸ್ ಆಗಿ ಕಾಣಿಸ್ಕೊಳ್ತಾ ಇರುವಂಥದ್ದು, ಅವರಿಗೋಸ್ಕರನೇ ಈಗ ಮಾಸ್ ಆಗಿ ಒಂದು ಕಥೆಯನ್ನ ಕೂಡ ರೆಡಿ ಮಾಡಿದ್ದಾರೆ. ಈ ಒಂದು ಸಿನಿಮಾದ ಮೂಲಕ ಆ ಒಂದು ಕಥೆಯನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು, ಕತೆ ಅವ್ರಿಗೂ ಕೂಡ ಇಷ್ಟ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ತೆರೆಗೆ ಬರುತ್ತೆ ಅನ್ನುವಂತಹ ಗ್ರೀನ್ ಸಿಗ್ನಲ್ ಅನ್ನು ಕೂಡ ಯಶ್ ಅವರು ನೀಡಿದ್ದಾರೆ. ಈ ರೀತಿಯಾಗಿ ಒಂದು ಒಳ್ಳೆಯ ಅಪ್ಡೇಟ್ ಅನ್ನ ಕೂಡ ಮಿತ್ರನ್ ಅವರು ಹಂಚಿಕೊಂಡಿರುವಂಥದ್ದು. ಆಲ್ರೆಡಿ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಿದ್ದಾರೆ. ಸರ್ದಾರ್ ಆಗಿರ್ಬೋದು, ಜೊತೆಗೆ ಹೀರೋ ಆಗಿರ್ಬೋದು, ಒಳ್ಳೆಯ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು, ಜೊತೆಗೆ ಸ್ಪೈ, ಜೊತೆಗೆ ಒಳ್ಳೆಯ ಕಂಟೆಂಟ್ ಸಿನಿಮಾಗಳನ್ನ ನೀಡಿದ್ದಾರೆ. ಈಗ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿರುವಂಥದ್ದು, ಈಗ ಒಳ್ಳೆಯ ಯಶ್ ಅವರು ಈಗ ಮಾಸ್ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಡೈಲಾಗ್ಗಳನ್ನ ಮೂಲಕ ಒಂದೊಳ್ಳೆಯ ಫ್ಯಾನ್ ಬೇಸ್ಗಳನ್ನ ಕೂಡ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು. ಈ ಮೂಲಕ ಈಗ ಯಶ್ ಅವರಿಗೆ ಒಂದು ಒಳ್ಳೆಯ ಕಥೆಯನ್ನ ರೆಡಿ ಮಾಡಬೇಕು, ಅದರಲ್ಲೂ ಕೂಡ ಮಾಸ್ ಕಥೆನೇ ಬೇಕು ಅಂತ ಹೇಳ್ಬಿಟ್ಟು ಮಿತ್ರನ್ ಅವರು ಒಂದೊಳ್ಳೆಯ ಕಥೆಯನ್ನ ರೆಡಿ ಮಾಡಿಕೊಂಡು ಟಾಕ್ಸಿಕ್ ಏನು ಚಿತ್ರೀಕರಣ ನಡೀತಾ ಇತ್ತಲ್ಲ ಆ ವೇಳೆಯೇ ಹೋಗಿ ಅವರನ್ನ ಭೇಟಿಯಾಗಿ ಒಂದು ಮಾತುಕತೆಯನ್ನ ನಡೆಸಿರ್ತಾರೆ. ಈ ರೀತಿಯಾಗಿ ಒಂದು ಕತೆ ಇದೆ, ಈ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೂ ಕೂಡ ಕತೆ ಇಷ್ಟ ಆಗಿದೆ, ನಾನು ಕೂಡ ಸಿನಿಮಾ ಮಾಡ್ತೀನಿ ಅಂತ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಈ ಒಂದು ರಾಮಾಯಣ 2 ಸಿನಿಮಾದ ಏನು ಕಂಪ್ಲೀಟ್ ಶೂಟಿಂಗ್ ಆಗುತ್ತಲ್ವಾ, ಅದಾದ ನಂತರ ಈ ಒಂದು ಹೊಸ ಸಿನಿಮಾವನ್ನ ಅಪ್ಡೇಟ್ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ತಮಿಳುನಾಡು ಪ್ರಸಿದ್ಧ ನಿರ್ದೇಶಕ ಪಿ ಎಸ್ ಮಿತ್ರನ್ ಹೇಳಿದ ಕತೆಗೆ ಓಕೆ ಎಂದಿದ್ದಾರೆ ಯಶ್ ಈಗ.